ಕಳೆದ 2 ದಿನಗಳ ಹಿಂದೆ ಕಲಬುರಗಿ ನಗರದಲ್ಲಿ ಗುಡುಗು ಸಹಿತ ಮಳೆ ಬಿದ್ದ ಕಾರಣ ಓವರ್ ಟ್ಯಾಂಕ್ ನಡುಗಿದೆ. ಇದರಿಂದ ಜನರು ಬೆಚ್ಚಿ ಬಿದ್ದಿದ್ದಾರೆ. ಶಿಥಿಲ ವ್ಯವಸ್ಥೆಯಲ್ಲಿರುವ ಓವರ್ ಹೆಡ್ ಟ್ಯಾಂಕ್ನಿಂದ ಕಲಬುರಗಿಯ ಹನುಮಾನ್ ತಾಂಡಾ ನಿವಾಸಿಗಳು ತಮ್ಮ ಪ್ರಾಣವನ್ನು ಕೈಯಲ್ಲಿ ಹಿಡಿದುಕೊಂಡು ಬದುಕುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದರೆ ತಪ್ಪಾಗಲಾರದು. ಕಲಬುರಗಿಯಿಂದ ಕೂದಲಳತೆಯಲ್ಲಿರುವ ಹನುಮಾನ್ ತಾಂಡಾದಲ್ಲಿ ನೀರು ಸರಬರಾಜಿಗೆಂದು ಸುಮಾರು 30 ವರ್ಷ ಹಳೆಯದಾದ ಓವರ್ ಹೆಡ್ ಟ್ಯಾಂಕ್ ಇದೆ. ಆದರೆ ಇದರ ಬಳಕೆ ನಿಲ್ಲಿಸಿ ಸುಮಾರು ವರ್ಷಗಳೇ ಕಳೆದಿವೆ. ಟ್ಯಾಂಕ್ ಹಾಗೂ ಟ್ಯಾಂಕ್ ಕಾಲಮ್ ಸಂಪೂರ್ಣವಾಗಿ ಶಿಥಿಲಾವಸ್ಥೆಯಲ್ಲಿದ್ದರೂ ಈ ಟ್ಯಾಂಕ್ ಯಾವ ಕ್ಷಣದಲ್ಲಾದರೂ ಕೂಡ ನೆಲಕ್ಕುರುಳುವ ಸಾಧ್ಯತೆ ಇದೆ. ಅದರಲ್ಲೂ ಮಳೆ ಗಾಳಿ ಸಂದರ್ಭದಲ್ಲಿ ಟ್ಯಾಂಕ್ ನೆಲಕ್ಕುರುಳುವ ಸಂಭವ ಹೆಚ್ಚಿದ್ದು ಸುತ್ತಮುತ್ತಲಿನ ಜನತೆ ಜೀವ ಭಯದಲ್ಲಿ ವಾಸವಿದ್ದಾರೆ. ಮಳೆ ಅಥವಾ ಗಾಳಿ ಬೀಸಲು ಪ್ರಾರಂಭಿಸಿದರೆ ಸುತ್ತಮುತ್ತಲಿನ ನಿವಾಸಿಗಳು ಮನೆ ಖಾಲಿ ಮಾಡಿಕೊಂಡು ಸಂಬಂಧಿಕರ ಮನೆಗೆ ಹೋಗುತ್ತಿದ್ದಾರೆ. ಮಕ್ಕಳು, ವಯೋವೃದ್ಧರು, ಮಹಿಳೆಯರು ಸದಾ ಸಂಚರಿಸುವ ಮಾರ್ಗದಲ್ಲಿರುವ ಟ್ಯಾಂಕ್ನಿಂದ ನಿವಾಸಿಗಳು ಯಮಯಾತನೆ ಅನುಭವಿಸುತ್ತಿದ್ದಾರೆ. ಶಿಥಿಲಗೊಂಡಿರುವ ಟ್ಯಾಂಕನ್ನು ನೆಲಸಮ ಮಾಡುವಂತೆ ಹಲವು ಬಾರಿ ಅಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಿದರೂ ಕೂಡ ಯಾವುದೇ ರೀತಿಯ ಪ್ರಯೋಜನವಾಗಿಲ್ಲ ಎಂದು ಅಲ್ಲಿಯ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಸರ್, ನನ್ನ ಹೆಸರು ರಮೇಶ್ ಜಾಧವ್ ಅಂತ, ಇಂಟರ್ನ್ಯಾಷನಲ್ ಗೋಲ್ಡ್ ಮೆಡಲಿಸ್ಟು. ನಮ್ಮ ತಾಂಡದಲ್ಲಿ ಆ್ಯಕ್ಚುಲಿ 1 ವರ್ಷ ಹಿಂದ್ಗಡೆನೆ ಇವ್ರಿಗೆ ನಾನು ಹೇಳಿದೆ, ಕಾರ್ಪೊರೇಷನ್ ಹೋಗಿ ಅರ್ಜಿ ಕೊಡಿ, ಅದು ಪೆಹ್ಲೆ ಆಂಬ್ಯುಲೆನ್ಸ್ ಮಾಡ್ತಾರೆ. ಸರ್ಕಾರ ಕಡೆಯಿಂದ ಸ್ಲಮ್ ಏರಿಯಾ ಇದೆ ಸರ್, ಇದು ಜಯನ್ಮ ನಗರ್ ತಾಂಡ ಅಂತ, ನಮ್ಮ ಕಲಬುರಗಿ ಪಕ್ಕದಲ್ಲೇ ಇದೆ ಜಯನ್ಮ ನಗರ್ ತಾಂಡ ಅಂತ. ಅವ್ರು ಕೊಟ್ಟಿದ್ದಾರಂತ ಸರ್. ಅವ್ರು ಇರುವಂಥ ಆಫೀಸರ್ಗಳು ಏನಂತ ಮಾಡ್ತಾ ಇದ್ದಾರೆ ಸರ್ ಅವರು. ಆ್ಯಕ್ಚುಲಿ ನೋಡಿದ್ರೆ ಇದು ಅರ್ಜಿ ಕೊಡೋ ಟೈಮಿಗೆ ಯಾವುದು ಆ್ಯಕ್ಷನ್ ತಗೋಬೇಕಲ್ಲ ಸರ್. ಈಗ ನಾಳೆಗೆ ಹೆಚ್ಚು ಕಡಿಮೆ ಆಯ್ತಂದ್ರೆ ಈ 4 ಮನೆ ಇದೆ ಸರ್, ದಿವ್ಯಾಂಗದವ್ರು ಇದ್ದಾರೆ ಪಾಪ. ನಮ್ಮ ಮನೆಗೆ ರಾತ್ರಿ ಓಡಿ ಬಂದ್ರು ಸರ್, ನಿನ್ನೆ ಸಾಯಂಕಾಲ ರಾತ್ರಿ. ಗಾಳಿ ಮಳೆ ಮತ್ತು ಸುಡಲು ಸರ್. ಇಷ್ಟು ಸುಡಲ್ದಾಗ ಇಬ್ಬರು ಗಂಡ ಹೆಂಡತಿ ನಮ್ಮ ಮನೆಗೆ ಬಂದು ಹೇಳಿದ್ರು. ನಾ ಗಾಬರಿ ಆದ, ಏನಾಯ್ತಮ್ಮ ಏನಾಯ್ತಂದು ಅಂದಾಗ ನಮ್ಮ ಮನೆ ಮೇಲೆ ಅದು ಫುಲ್ ಅಗಲಾಡ್ತಾ ಇದೆ. ಒಂದು ಕಲ್ಲು ಬಿದ್ದಿದೆ. ಈ ಕಡೆ ಬಾಜು ಪತ್ರಿ ಮನೆ ಇದೆ ಸರ್, ಭಾಳ ದೊಡ್ಡ ಸೋಂಡ್ ಬಂದಿದೆ, ಅದು ಸಿಡಿಲೇ ಬಿತ್ತು ಅಂತ ಅನ್ಕೊಂಡಿದ್ದಾರೆ ಸರ್ ಅವ್ರು. ಆ್ಯಕ್ಚುಲಿ ನಾ ಅಂದೆ, ಅಮ್ಮ ಕುಂದ್ರಿ ನೀರು ಕುಡೀರಿ ಅಂತಂದೆ. ಆಮೇಲೆ ಇವ್ರು ಅಕ್ಕಪಕ್ಕದವ್ರಿಗೆ ಎಬ್ಬಿಸ್ಬಿಟ್ಟು ನೋಡಿ, ನಾಳೆ ಮುಂಜಾನೆ ನೀವು ರೆಡಿ ಆಗ್ರಿ ನೋಡು. ಅವ್ರು ಆಫೀಸರ್ ಆಗಿಲ್ಲ ಅಂತಂದ್ರೆ ನಾನು ನಮ್ಮ ಪತ್ರಿಕಾ ಭವನ ಎಲ್ಲಿ ದೇವರೇ ಇದೆ ಸರ್, ನಮ್ಮ ಮೀಡಿಯಾ ಅಂತಂದ್ರೆ ನಮ್ಮ ದೇವರು. ಈಗ ನೋಡಿದಾರೆಲ್ಲ ನೀವು, ಎಲ್ಲ ಕಲ್ಲೆಲ್ಲ ಬಿದ್ದಿದೆ ಸರ್. ಅವಾಗ ಸಂಬಂಧಪಟ್ಟ ಎಲ್ಲ ಅಧಿಕಾರಿಗೆ ಬಿ ಹೇಳಿದೆ ಸರ್. ಅವ್ರು ಯಾರು ಕಿವಿಗೆ ಅವರು ಗಮನಕ್ಕೆ ಹರಿಸ್ತಾ ಇಲ್ಲ. ಯಾಕಂತಂದ್ರೆ ಅವ್ರಿಗೆ ಗೊತ್ತಿದೆ, ಯಾರನ್ನ ಸತ್ತರು ಮರಣ ಹೊಂದಿ ಮೇಲೆ ಬಂದು ಸರ್ಕಾರದ ಏನಿದೆ ಅದ್ರ ಪ್ರಕಾರ ಚೆಕ್ ಬರೋರು. ನಮಗ ಅದು ಚೆಕ್ ಬರೋದು ಅವ್ರ ದುಡ್ಡು ಬೇಡ. ಯಾಕಂದ್ರೆ ನಮ್ ಜನಾಗ ಸೇಫ್ ಇರ್ಬೇಕು ಸರ್. ಯಾಕಂತಂದ್ರ ಈಗ ನಾಳಿನ ದಿವ್ಸ ದಿವ್ಯಾಂಗ ಅವ್ರು ವಿಕಲಚೇತನ ಇದಾರೆ ಸರ್. ಇನ್ನ ಅಕ್ಕಪಕ್ಕದವ್ರ ಮನೆದವ್ರು ವಿಕಲಚೇತನ ದಿವ್ಯಾಂಗದವ್ರು ಆದ್ರು ಅಂತಂದ್ರ ಅವ್ರ ಜವಾಬ್ದಾರಿ ಯಾರು ಸರ್? ಪೈಲೇನೆ ಸರ್, ಇದು 40 ವರ್ಷ ಮೇಲ್ಗಡೆನೆ ಇದೆ ಸರ್. ಇಲ್ಲ, ಏನಿಲ್ಲ ಸರ್, ನೀರಿಲ್ಲ, ಏನಿಲ್ಲ, ಯೂಸೇ ಮಾಡ್ತಾ ಇಲ್ಲ. ಹಾ ಸರ್, ಅವ್ರು ಎಲೆಕ್ಷನ್ ಬಂದವಾಗ ಸರ ಹೇಳ್ಕೊಡ್ತಾರೆ ಸರ್ ಅವ್ರು ಮೇಡಮ್ ಅಂತ. ಆದ್ರೆ ಇದ್ರ ಪಟ್ಟೆ ಗಮನ ಹರಿಸಲ್ಲ ಸರ್. ಹಾ ಸರ್, ಹಾ ಸರ್, 25 ಸಾವಿರದ ಅದ ಸರ್. ಹಾ ಸರ್, ಅಂದ್ರೆ ಮಳಿ ಅದು ಬಂದಾಗ ಹಿಂಗ ಅಳಗಾಡ್ತಾನೆ. ಹಾ ಅಲ್ಲಾಡ್ತಾರ ಸರ್. ಸಿಮೆಂಟ್ ರಾಗಿ ಬೀಳ್ತದೆ ಸರ್, ಎಲ್ಲ ಹಾ ಸರ್, ಸಿಮೆಂಟ್ ಹಾ ಸರ್. ರಾಗಿ ಬೀಳ್ತದೆ. ಅಂದ್ರೆ ಪಾಲಿಕೆ ಅಧಿಕಾರಿ ಯಾರಾದ್ರೂ ಭೇಟಿ ಕೊಟ್ರೆ? ಇಲ್ಲ ಸರ್, ಅವರು ಎಲ್ಲ ನೋಡಿದಾರ ಸರ್. ಆದ್ರೆ ಆಕ್ಚುಲಿ ನೋಡಿದ್ರೆ ತಗೋಬೇಕು ಸರ್. ಯಾಕಂತಂದ್ರೆ ಇವರು ಚಿಕ್ಕ ಮಕ್ಕಳು ಸರ್, ಚಿಕ್ಕ ಮಕ್ಕಳು ಆಡ್ತಾರೆ ಸರ್ ಅಲ್ಲಿ ಕೆಳಗಡೆ ಹೋಗಿ, ನೆರಳಿದೆ ಬಿಸಿಲಿದೆ ಅಂತ. ಈಗ ಹೆಚ್ಚು ಕಡಿಮೆ ಆಯ್ತು ಅಂತಂದ್ರೆ ಜವಾಬ್ದಾರಿ ಯಾರು ಸರ್? ಈಗ ಮತ್ತು ಸ್ಲಮ್ ಏರಿಯಾ ಇದೆ ಸರ್. ಇದು ಆಕ್ಚುಲಿ ನೋಡಿದ್ರೆ ಹೆಚ್ಚು ಗಮನ ತಗೋಬೇಕು ಸರ್. ಮತ್ತು ಎಲ್ಲ ಕಡೆಯಿಂದ ಏನೇನಿದೆ, ಸ್ಲಮ್ ಏರಿಯಾದಾಗ ಎಜುಕೇಶನ್ ಇದೆ, ನೀರಿಂದ ಹೆಂಗಿದೆ ಎಲ್ಲ ಕಡೆ ಗಮನ ಈಗ ಬಿಸಿಲಿದೆ ಸರ್. ನೀರಿಂದ ಬೋರಿಂಗ್ ಎಲ್ಲ ಹೋಗ್ಬಿಟ್ಟಿದೆ ಸರ್. ಎಲ್ಲ ತೊಂದರೆದಲ್ಲೇ ಇದ್ದಾರೆ. ಈಗ ನಮ್ಮ ನಲ್ಲಿಬಾಯಿ ಅವರು ಹೋಗ್ತಾ ಇದ್ದಾರೆ ಸರ್. ಅವರು ಭಾಳ ಕಳಕಳಿ ಇದೆ ಅವರಿಗೆ, ಎಲ್ಲ ಕಡೆ ಕಳಕಳಿ ಇದೆ ನೀರಿಂದು ಎಲ್ಲ. ಅವ್ರ ಬಗ್ಗೆ ನಾನು ಹೆಮ್ಮೆ ಪಡ್ತೀನಿ. ಅಮ್ಮ ಎಲ್ಲ ನೋಡಿ ಸರ್, ಏನು ಹೋಯ್ತೀವಿ ಲೈಫ್ನಾಗ. ಈಗ ಏನನ್ನ ಹೆಚ್ಚು ಕಡಿಮೆ ಆಗಿ ಸತ್ತೀವಿ ಮಿತ್ತೀವಿ ಅಂತಂದ್ರೆ ಆಮೇಲೆ ಬಿತ್ತು ಅಳ್ತೀವಿ. ಲಡೆ ಕಾರೆ ಹಾರೆ ಊರೇ ಬಾಯಿರೆ ಬಿಹಾರೆ ಅಂತ ಅಳೋದ್ಕಿಂತ ನಮ್ಮ ಕಣ್ಣು ಮುಂದೆ ಕಾಣಿಸ್ತಾ ಇದೆಯಲ್ಲ ಸರ್. ನೀವು ನೋಡ್ತಾ ಇದ್ದೀರಲ್ಲ, ಇವು ಬಿದ್ದು ಸತ್ತು ಅಂದ್ರೆ ಯಾರು ಜವಾಬ್ದಾರಿ ಸರ್? ಅದಕ್ಕೆ ನಾನು ಚಿಕ್ಕ ರಿಕ್ವೆಸ್ಟ್, ನಾನು ರಮೇಶ್ ಜಾಧವ್, ಇಂಟರ್ನ್ಯಾಷನಲ್ ಗೋಲ್ಡ್ ಮೆಡಲಿಸ್ಟ್, ಇಂಡಿಯನ್ ಪ್ಲೇಯರ್ ಇದ್ದೀನಿ ನಾನು. ಸತ್ಯಮೇ ಜಯತೆ ಅಂತ ನಾವು ಯಾವುದೇ ಪಾಲಿಟಿಕ್ಸ್ ಅದು ಮಾಡ್ತಾ ಇಲ್ಲ. ಒಂದೇ ತಾಯಿ ಮಕ್ಕಳಿದ್ದಾಗೆ ನಾವು ಕನ್ನಡಿಗರು. ನಮ್ಮ ಆಫೀಸರ್ಗೆ, ಮನೆ DC ಅವರಿಗೆ, ಕಾರ್ಪೊರೇಷನ್ ಆಗಲಿ, MLA ಸಾಬ್ರು ಆಗಲಿ, ಎಲ್ಲರಿಗೆ ನಾನು ತಿಳಿಸೋದು ಏನಂತಂದ್ರೆ ಇದು ಕಂಪಲ್ಸರಿ ಗಮನ ಹರಿಸಬೇಕು. ಯಾಕಂತಂದ್ರೆ
ಮತ್ತ ನಾವು ಹೇಳೋದು ನಮ್ ಕನ್ನಡಿಗರು ಎಲ್ಲರೂ ಸರಿಯಾಗಿರ್ಬೇಕನ್ನೋ ಎಲ್ಲ ಪ್ರೀತಿ ಇದೆ. ಆದ್ರೆ ಇದು ಜರ ಗಮನ ಕೊಟ್ಟು ನಾನು ಕೈ ಮುಗಿದು ಹೇಳ್ತೀನಿ. ಇದು ಎಲ್ಲರೂ ಈ ನ್ಯೂಸ್ ನೋಡಿದಾರೆ ಅಂತಂದ್ರೆ ಕಂಪಲ್ಸರಿ ಆಕ್ಷನ್ ತಗೋಬೇಕು. ಇಲ್ಲ ಅಂತಂದ್ರೆ ಬರುವ ದಿನಗಳಲ್ಲಿ ಉಗ್ರ ಹೋರಾಟ ಆಗುತ್ತದೆ. ನನಗೆ ಗೊತ್ತಿಲ್ಲ, ಇದು ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಮಾನ್ಯ ನಮ್ಮ ದಿವ್ಯಾಂಗದ ರಾಜ್ಯಾಧ್ಯಕ್ಷರು ಆಗಲಿ ಇಡೀ ಜಿಲ್ಲೆ ಬಂದ್ ಮಾಡ್ತೀವಿ. ಯಾಕಂತಂದ್ರೆ ಇದು ಬಹಳ ದೊಡ್ಡ ಇದೆ. ಅಲ್ಲಿ ನೋಡ್ತಾ ಇದ್ದೀರಿ ಸರ್, ನೀವು ವಿಕಲಚೇತನರು ಅವ್ರು, ಪಾಪ ಅವರು ಒಂದು ಗಾಡಿ ಇಲ್ಲ, ಅವ್ರಿಗೆ ಒಂದು ಲೋನ್ ಇಲ್ಲ, ಬಹಳ ಬಡತನದಿಂದ ಅವ್ರು ಚಿಕ್ಕ ಚಿಕ್ಕ ಮಕ್ಕಳು ಇದ್ದಾರೆ. ಅರೆ ಅಂತ ಪರಿಸ್ಥಿತಿದವರಿಗೆ ನಾಳೆ ದಿವ್ಸ ಬಿತ್ತು ಹೆಚ್ಚು ಕಡಿಮೆ ಆಯ್ತು ಅಂದ್ರೆ ಯಾರು ಜವಾಬ್ದಾರಿ? ಅದಕ್ಕೆ ನಾವು ಕಳಕಳಿಯಿಂದ ಕೈ ಮುಗಿದು ಕೇಳ್ಕೊತೀನಿ.